ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸಣಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ನಾವು ಹೊಸ ಥರದ 65 ಅಥವಾ ಕೀಮಾ ಅಂತಲೇ ಹೇಳ್ತಾರೆ, ಅದನ್ನು ತೆಂಗಿನಕಾಯಿಯಿಂದ ಮಾಡಿ ತೋರಿಸ್ತಾ ಇದ್ದೇವೆ. ತೆಂಗಿನಕಾಯಿಯ ಕೃಷಿಕರಿಗೆ ಮಾರುವಾಗ ತೆಂಗಿನಕಾಯಿಗೆ ಯಾವುದೇ ರೇಟ್ ಸಿಗೋದಿಲ್ಲ. ಹಾಗೆ ತೆಂಗಿನಕಾಯಿಗೆ ಒಳ್ಳೆ ಬೆಲೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಥರ ಡಿಶ್ ಮಾಡಿ ತೋರಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ತೆಂಗಿನಕಾಯಿಯ 65 ಅಥವಾ ತೆಂಗಿನಕಾಯಿ ಕೀಮಾ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ತೆಂಗಿನಕಾಯಿಯ ಕೀಮಾ ಅಥವಾ 65 ಮಾಡಲಿಕ್ಕೆ ನಾವಿವತ್ತು ಒಂದು ಸ್ವಲ್ಪ ಅರ್ಧ ತೆಂಗಿನಕಾಯಿ ಹೂ ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ ಇಷ್ಟು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಹಾಗೆ ಅದನ್ನು ಇನ್ನಷ್ಟು ಹೆಲ್ದಿಯಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾರ್ನ್ ಹುಡಿ ತಗೊಂಡಿದ್ದೇನೆ, ಒಂದು ಸ್ವಲ್ಪ ಕಡಲೆ ಹುಡಿ ತಗೊಂಡಿದ್ದೇನೆ. ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಉಪ್ಪು, ಅರಶಿನ, ಜೀರಿಗೆ ಹುಡಿ ಹಾಗೂ ಕೊತ್ತಂಬರಿ ಹುಡಿ ಇವಿಷ್ಟನ್ನು ಉಪಯೋಗಿಸ್ಕೊಂಡು ನಾವಿವತ್ತು ನಮ್ಮಲ್ಲೇ ಇರುವ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೊಂಡು, ಅಂದರೆ ನಾವು ಕೃಷಿಕರು, ಹಾಗಾಗಿ ತೆಂಗಿನ ಬೆಳೆಗೆ ಸಪೋರ್ಟ್ ಮಾಡೋ ಉದ್ದೇಶದಿಂದ, ಹೀಗಾದರೂ ತೆಂಗಿನಕಾಯಿಗೆ ಒಳ್ಳೆ ಬೆಲೆ ಬರಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ತೆಂಗಿನಕಾಯಿ 65 ಅಥವಾ ತೆಂಗಿನಕಾಯಿ ಕೀಮಾ, ಅಥವಾ ನೀವು ಇದನ್ನು ಸಾಸಸ್ ಎಲ್ಲ ಹಾಕಿ ಮಂಚೂರಿ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಯಿ ತುರಿನ ಹಾಕ್ಕೊಳ್ತೇನೆ. ಅದಕ್ಕೇ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ತೊಳೆದುಕೊಂಡು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಅದರ ದಂಡು ಬೇಡ, ಸೊಪ್ಪು ಮಾತ್ರ ಸಾಕು ನಮಗೆ. ನುಗ್ಗೆ ಸೊಪ್ಪು ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಆಪ್ಷನಲ್ಲು. ನಾನಿಲ್ಲಿ ಇದನ್ನು ಆರೋಗ್ಯ ದೃಷ್ಟಿಯಿಂದ ಟ್ರೈ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಇದ್ದರೆ ಒಂದು 2 ದಂಡು ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಇದು ಮಸ್ಟ್ ಏನಲ್ಲ. ನೋಡಿ, ಈಗ ನುಗ್ಗೆ ಸೊಪ್ಪು ಹಾಕಿದ್ದಾಯಿತು. ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪು ಮತ್ತೆ ಮಿಕ್ಸ್ ಮಾಡೋ ಕೂಡ ಹಾಕ್ಕೊಳ್ಬೋದು, ಅದು ಮತ್ತೆ ಬಾಲ್ ಕಟ್ಟಲಿಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೇನೆ ಇದನ್ನು. ಹಾಗೆ ಮಸಾಲೆಗಳು: ಉಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಹಾಗೂ ಒಂದು ಸ್ವಲ್ಪ ಅರಿಶಿನ. ನಿಮಗೆ ಇಷ್ಟ ಇದ್ದರೆ ಚಾಟ್ ಮಸಾಲ ಅಥವಾ ಗರಂ ಮಸಾಲ, ಬೇರೆ ಯಾವುದಾದ್ರೂ ಮಸಾಲೆಗಳು ನಿಮಗೆ ಬೇಕು ಅಂತಾದರೆ ಅದನ್ನು ಹಾಕ್ಕೊಳ್ಬೋದು. ಖಾರಕ್ಕೆ ಒಂದು ಹಸಿಮೆಣಸು ಈಗ ಮುರಿದು ಹಾಕ್ಕೊಳ್ತಾ ಇದ್ದೇನೆ. ಉಳ್ದದನ್ನು ಆಮೇಲೆ ಒಗ್ಗರಣೆ ಮಾಡುವಾಗ ಹಾಕ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ನೀರು ಹಾಕದೇನೆ ಎಷ್ಟು ಸಣ್ಣ ಆಗ್ತದೆ ಅಷ್ಟೇ ಆದರೆ ಸಾಕಿದು. ಇದು ನೋಡಿ, ಈ ಥರ ತರಿ ಹುಡಿ ಆದರೆ ಸಾಕಿದು ನೋಡಿ, ಇಷ್ಟೇ ಸಾಕು. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ಇದನ್ನು ಈಗ ಒಮ್ಮೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ತೇನೆ ಸರಿಯಾಗಿ. ಒಂದು ಸ್ವಲ್ಪ ಇಂಗು, ಅದಾಗ ಹಾಕಲಿಕ್ಕೆ ಬಿಟ್ಟೋಯ್ತು ನನಗೆ. ಇದಕ್ಕೆ ನೋಡಿ, ಯಾವುದೇ ನೀರು ಸೇರಿಸಲಿಲ್ಲ ನಾವು, ನೆನಪಿರಲಿ ನಿಮಗೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಹುಡಿ, ಹಾಗೆಯೇ ಒಂದು ಸ್ವಲ್ಪ ಕಡಲೆ ಹುಡಿ ನೋಡಿಕೊಂಡು ಹಾಕ್ಕೊಳ್ಳೋ. ನಮಗೆ ಉಂಡೆ ಕಟ್ಟಲಿಕ್ಕೆ ಬರುವಷ್ಟಾದರೆ ಸಾಕು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀರು ನಮಗೆ ಇದರಲ್ಲಿ ಕಾಯಿಯಲ್ಲಿದ್ದ ನೀರೇ ಸಾಕಾಗ್ತದೆ. ಇದನ್ನು ಈಗ ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಉಂಡೆ ಮಾಡಿಕೊಳ್ಳಿ. ನೋಡಿ, ಇದು ಉಂಡೆ ಕಟ್ಟಲಿಕ್ಕೆ ಬಂದರೆ ಸಾಕಿದು. ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ನಾನೀಗ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ ಹಾಕಿದೆ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿ ಹಾಕ್ಕೊಂಡೆ. ನಾನು 3 ಟೇಬಲ್ ಸ್ಪೂನ್ ತಗೊಂಡಿದ್ದೆ, 1 ಟೇಬಲ್ ಸ್ಪೂನ್ ಇಲ್ಲೇ ಇದೆ. ಹಾಗೆ ಕಾರ್ನ್ ಹುಡಿ ಕೂಡ ಸ್ವಲ್ಪ ಉಳಿದಿದೆ ತಗೊಂಡಿರೋದು. ಈಗ ಇದನ್ನು ಉಂಡೆ ಮಾಡಿಕೊಳ್ಳುವ. ಎಲ್ಲವನ್ನು ಕೂಡ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ ಹುಡಿಯನ್ನು ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಸ್ಲರಿ ಮಾಡಿಕೊಂಡಿದ್ದೇನೆ. ಈಗ ಈ ಉಂಡೆಗಳನ್ನು ಇದರಲ್ಲಿ ಅದ್ದಿ
ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಶಾಲೋ ಫ್ರೈ ಬೇಕಾದರೂ ಮಾಡಿಕೊಳ್ಬೋದು. ಒಂದೊಂದೇ ಉಂಡೆಗಳನ್ನು ತಗೊಂಡು ಒಂದು ಸತಿಗೆ ಇದನ್ನು ಹಾಗೇ ಫ್ರೈ ಮಾಡ್ಬೋದು. ಆದರೆ ಅದು ತೆಂಗಿನಕಾಯಿ ಬಿಟ್ಕೊಂಡ್ರೆ ಅಂತ ಹೇಳಿಕೊಂಡು ನಾನು ಅದನ್ನು ಸ್ವಲ್ಪ ಕಾರ್ನ್ ಹುಡಿಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ. ಎಣ್ಣೆಗೆ ಹಾಕಿದ ಕೂಡಲೇ ಅದನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಒಮ್ಮೆ ಎಷ್ಟು ಹಿಡಿತದೆ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲವನ್ನು ಕೂಡ ಹಾಕ್ಕೊಂಡೆ. ಈಗ ಇದನ್ನು ಮೆಲ್ಲಗೆ ತಿರುಗಿಸಿ ಹಾಕಿ ಎರಡು ಕಡೆ ಕೂಡ ಬೇಯಿಸ್ಕೊಳ್ಳುವ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಎಣ್ಣೆಗೆ ಹಾಕುವಾಗ ಮೀಡಿಯಮ್ ಆಗಿ ಇಟ್ಟುಕೊಳ್ಳಿ ಉರಿಯನ್ನು, ಯಾಕಂದರೆ ತೆಂಗಿನಕಾಯಿ ಪಕ್ಕ ಬೇಯ್ತದೆ, ಹಾಗಾಗಿ ಇಲ್ಲದಿದ್ದರೆ ಸೀದೋಗ್ತದೆ. ಉಂಡೆ ಬಿಟ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ನಾನಿಲ್ಲಿ ಕಾರ್ನ್ ಹುಡಿ ಹಾಕಿದ್ದು. ಕಾರ್ನ್ ಹುಡಿ ಹಾಕದೆ ಕೂಡ ಇದನ್ನು ಮಾಡ್ಕೊಳ್ಬೋದು, ಯಾಕೆಂದರೆ ತೆಂಗಿನಕಾಯಿಯಲ್ಲಿ ಅಂಟಿಲ್ಲ. ಹಾಗಾಗಿ ಇಲ್ಲ ನೀವು ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಕೂಡ ಇದನ್ನು ಅಂಟಿಗೆ ಬೇಕಾಗಿ, ಬೈಂಡಿಂಗಿಗೆ ಬೇಕಾಗಿ ಒಂದು ಆಲೂಗಡ್ಡೆ ಬೇಯಿಸಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇನ್ನೊಂದು ಆಪ್ಷನಲ್ಲಿ ಅದು ನಾವು ಇನ್ನೊಮ್ಮೆ ಮಾಡ್ತೇವೆ. ಇದನ್ನು ಈಗ ಕೋಫ್ತಾ ಕೂಡ ಮಾಡಿಕೊಳ್ಬೋದು. ನಿಮಗೆ ಪನೀರ್ ಕೋಫ್ತಾ ಎಲ್ಲ ಹೇಗೆ ಮಾಡ್ತೀರಿ ಅದೇ ಥರ ಇದನ್ನು ಕೋಫ್ತಾ ಕರಿ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಯಾರಿಗೂ ಗೊತ್ತಾಗಲಿಕ್ಕೆ ಇಲ್ಲ ನೀವು ಏನರಲ್ಲಿ ಮಾಡಿದ್ದೀರಿ ಅಂತ ಹೇಳ್ಕೊಂಡು. ಇಷ್ಟು ಮಾಡಿದರೆ ನಿಮಗೆ ಇದರಿಂದ ಮಂಚೂರಿ ಮಾಡ್ಬೋದು, 65 ಮಾಡ್ಬೋದು, ಕೀಮಾ ಮಾಡ್ಬೋದು, ಹಾಗೆಯೇ ಕೋಫ್ತಾ ಮಾಡ್ಬೋದು. ಇವಿಷ್ಟನ್ನು ಬೇಯಿಸಿ ಇಟ್ಕೊಂಡ್ರೆ ಅರ್ಜೆಂಟಾಗಿ ಯಾರಾದರೂ ನೆಂಟರು ಬರೋರಿದ್ದರೆ ಎಲ್ಲ ನಿಮಗೆ ಒಂದು ಸ್ಪೆಷಲ್ ಆಗಿ ಹೊಸ ರುಚಿಯನ್ನಾಗಿ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಅವರು ಕೂಡ ಎಲ್ಲಿ ಕೂಡ ತಿಂದಿರಲಿಕ್ಕಿಲ್ಲ ಇದನ್ನು. ನೋಡಿ, ಇದೀಗ ರೆಡಿ ಆಯಿತು. ಇದರಲ್ಲಿ ತುಂಬ ಬೇಯೋದೆಲ್ಲ ಏನಿಲ್ಲ, ಇದರಲ್ಲಿ ಒಂದು ಸ್ವಲ್ಪ ಬೆಂದರೆ ಸಾಕಿದು. ನೋಡಿ, ಕಲರ್ ಚೇಂಜ್ ಆಯಿತು. ಜಾಸ್ತಿ ಆದರೆ ತೆಂಗಿನಕಾಯಿ ಸೀದು ಹೋಗ್ತದೆ, ಹಾಗಾಗಿ ಇದು ಸಾಕಿದು. ಇದನ್ನು ಈಗ ತೆಗೆದುಕೊಳ್ತೇನೆ. ಸಾಯಂಕಾಲದ ಸ್ನ್ಯಾಕ್ ಜೊತೆಗೆ ಹಾಗೇ ಕೂಡ ಇದನ್ನು ತಿನ್ಬೋದು. ನೋಡಿ, ಗರಿ ಗರಿಯಾಗಿ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತೇಳಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಕರಿಬೇವು, ಹಸಿಮೆಣಸು, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಹಸಿಮೆಣಸನ್ನು ತಿರುಗಿಸಿ ಅದರ ಸ್ಮೆಲ್ ಪೂರ್ತಿಯಾಗಿ ಬಿಟ್ಕೊಳ್ಬೇಕು ಎಣ್ಣೆಯಲ್ಲಿ. ನೋಡಿ, ಇದು ಈಗ ರೆಡಿ ಆಯಿತು. ಇದಕ್ಕೆ ಈಗ ಮಾಡಿರುವಂತಹ ಕೊಕೊನಟ್ ಬಾಲ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಇದಕ್ಕೆ ಹಾಕಿದ ಮಸಾಲೆ ಸಾಕಾಗಲಿಲ್ಲ ಅಂತ ಅನಿಸಿದರೆ ಈಗ ಬೇಕಾದರೆ ಪುನಃ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಮೆಣಸಿನ ಹುಡಿ ಎಲ್ಲ ಹಾಕ್ಕೊಳ್ಬೋದು. ಮೇಲಿಂದ ಒಂಚೂರು ಕೊತ್ತಂಬರಿ ಸೊಪ್ಪು, ನಮ್ಮ ಕೋಕೋನಟ್ ಕೀಮಾ ತೆಂಗಿನಕಾಯಿಯ 65 ರೆಡಿ ಆಯಿತು. ಇದನ್ನು ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.